ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಜಮಖಂಡಿ ತಾಲೂಕಿನ ಕುಂಚನೂರು ಸರ್ಕಾರಿ ಪ್ರೌಢಶಾಲೆ ಪೂರ್ಣವಸತಿ ಕೇಂದ್ರದ 2006-7ನೇ ಸಾಲಿನ ಎಸ್ಎಸ್ಎಲ್ಸಿ ಸ್ನೇಹ ಬಳಗದಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಜರುಗಿತು. ಸರ್ಕಾರಿ ಪ್ರೌಢಶಾಲೆಯ ಕುಂಚನೂರು ಪೂರ್ಣವಸತಿ ಕೇಂದ್ರದ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗಣಿತ ಶಿಕ್ಷಕ ಬಿ ಅರಕೇರಿ ಮಾತನಾಡಿ, ಯಾವುದೇ ವಿಷಯವಿದ್ದರೆ ಎಲ್ಲ ಸಂಬಂಧವಿದೆ. ಅದರಲ್ಲಿ 2 ಸಂಬಂಧಗಳು ಇರುವುದು. ಗುರು ಶಿಷ್ಯರ ಸಂಬಂಧ ಬಹಳ ಮುಖ್ಯವಾಗಿದೆ. ಗುರುವಿನ ಸ್ಥಾನ ಸಿಗುವುದು ದೇವರ ಕೃಪೆ ಇದ್ದರೆ ಮಾತ್ರ ಇಂತಹ ಸ್ಥಾನ ದೊರೆಯುತ್ತಿದೆ. ಚಿಕ್ಕ ಮಕ್ಕಳಲ್ಲಿ ನಿಮ್ಮದ್ದು ತುಂಟತನ ಇತ್ತು. ಆದರೆ ಇಂದು ನಿಮ್ಮನ್ನು ನೋಡಿದ ತಕ್ಷಣ 18 ವರ್ಷ ಕಾಲ ಕಳೆದ ಬಳಿಕೆ ಉನ್ನತ ಸ್ಥಾನದಲ್ಲಿ ಹೊಂದಿರುವುದು ಹೆಮ್ಮೆಯ ವಿಷಯ. ಸಾಧನೆ ಮಾಡಿದರೆ ಖುಷಿಪಡುವವರು ಯಾರಾದರೂ ಇದ್ದರೆ ಹೆತ್ತ ತಂದೆ, ತಾಯಿ ಮತ್ತು ಕಲಿಸಿದ ಗುರುಗಳು ಬಹಳ ಸಂತೋಷಪಡುತ್ತಾರೆ. ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾಮಾಜಿಕ ಕಳಕಳಿಯನ್ನು ಹೊಂದಬೇಕು ಎಂದರು. ಸಿಎಂ ಹಂಚಿನಾಳ್ ನಿವೃತ್ತ ಶಿಕ್ಷಕ ಮಾತನಾಡಿ, ಒಕ್ಕಟ್ಟಿನಿಂದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ಆಟದ ಸ್ಪರ್ಧೆಯಲ್ಲಿ ಭಾಗವಹಿಸುವಲ್ಲಿ ಹಾಗೂ ಒಳ್ಳೆಯ ವಿದ್ಯಾರ್ಥಿಗಳನ್ನು ನಿರ್ಮಿಸಿದ್ದು ಸಂತಸ ತಂದಿದೆ ಎಂದರು. ಎಜಿ ಬಾರಸ್ಕಡೆ ನಿವೃತ್ತ ಶಿಕ್ಷಕ ಮಾತನಾಡಿ, ಮುಖ್ಯೋಪಾಧ್ಯಾಯರ ಕೆಲಸವಾಗಿದ್ದು ಜಿಲ್ಲೆ ಶಿಕ್ಷಣ ಇಲಾಖೆಗೆ ಹಾಗೂ ಶಿಕ್ಷಣ ಇಲಾಖೆಯ ಕೆಲಸಗಳನ್ನು ನಿರ್ವಹಿಸುವುದು ಬಹಳ ಮುಖ್ಯವಾಗಿತ್ತು. ಮುಖ್ಯೋಪಾಧ್ಯಾಯರ ಕೆಲಸದಲ್ಲಿದ್ದರೂ ಸಹ ಮೊದಲು ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿತ್ತು. ಅವರಿಂದ ಶಾಲೆಯ ಕೀರ್ತಿ ಬರುತ್ತದೆ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕಲಿಸಿದ ಕಾರಣ ಎಲ್ಲರೂ ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಎಸ್ವೈ ಬಿರಾದರ್ ದೈಹಿಕ ಶಿಕ್ಷಕ ಆಟದಲ್ಲಿ ಮೊದಲ ಸ್ಥಾನ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ನಮ್ಮ ಶಾಲಾ ಮಕ್ಕಳು ಎಂದರು. ಕೆಬಿ ಬೆಳಗಲಿ ಉಪನ್ಯಾಸಕ ಮಾತನಾಡಿ, ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಕನ್ನಡ ಶಾಲೆಯ ಮಕ್ಕಳಿಗೆ ಪೈಪೋಟಿ ಇತ್ತು. ಆದರೆ ಖಾಸಗಿ ಶಾಲೆಯ ಮಕ್ಕಳಕ್ಕಿಂತ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಹಾಗೂ ಆಟಪಾಠದಲ್ಲಿ ಮುಂದೆ ಬರುವ ಮಕ್ಕಳಾಗಿದ್ದರು ಎಂದರು. ಅಧ್ಯಕ್ಷತೆ ವಿಬಿ ವಂದಾಲ. ಮುಖ್ಯ ಅತಿಥಿಗಳ ಡಾಕ್ಟರ್ ಎಸ್ಬಿ ಮಟೋಳಿ, ಸಿಎಂ ಹಂಚಿನಾಳ್ ನಿವೃತ್ತ ಉಪನ್ಯಾಸಕ, ನಿವೃತ್ತ ಮುಖ್ಯೋಪಾಧ್ಯಾಯ ಎಎಸ್ ಬಾರಸ್ಕಡೆ, ಎಂಬಿ ಮೇಳಿ ನಿವೃತ್ತ ಉಪನ್ಯಾಸಕ, ಎಸ್ವೈ ಬಿರಾದರ್ ನಿವೃತ್ತ ದೈಹಿಕ ಶಿಕ್ಷಕ, ಕೆಬಿ ಬೆಳಗಲ ಉಪನ್ಯಾಸಕ ಮೈಗೂರ, ಬಿಬಿ ಅರಕೇರಿ ಶಿಕ್ಷಕ ಸುನಗ, ಎಕೆ ಮಾಗಿ ಶಿಕ್ಷಕ ಕುಂಚನೂರು, ಎಸ್ಸಿ ಬಿದರಿ ಮುಖ್ಯೋಪಾಧ್ಯಾಯ ಝಂಜರವಾಡ, ಸವಿತಾ ಇನಾಮದಾರ, ವಾಣಿಜ್ಯ ತೆರಿಗೆ ಉಪ ಆಯುಕ್ತ ಬೆಂಗಳೂರು, ಬಿಎಸ್ ಜೋರಾಪುರ ಎಸ್ಡಿಎ ಶಾಲೆ ಮೈಗೂರ. ಸ್ವಾಗತಿಸಿದ ಗೀತಾ ಮೆಟ್ಟಗುಡ್ಡ, ಶ್ರುತಿ ಶಿರೋಳ, ನಿರೂಪಿಸಿದ ಅಮಸಿದ್ಧ ಸುಣಗಾರ, ಪ್ರಾರ್ಥನೆ ರೂಪಾ ಯಾದವಾಡ. ಸ್ವಾಗತ ಗೀತೆಯನ್ನು ವಿದ್ಯಾರ್ಥಿನಿಯರು ಹಾಡಿದರು. ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 2006 ಮತ್ತು 7ನೇ ಸಾಲಿನ ಎಸ್ಎಸ್ಎಲ್ಸಿ ಸ್ನೇಹ ಬಳಗದಿಂದ ಈ ಒಂದು ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಅದೇ ಪ್ರಕಾರವಾಗಿ ನಮ್ಮ ಕಾರ್ಯಕ್ರಮದ ರೂಪುರೇಷೆಯಂತೆ ಬೆಳಗ್ಗೆ ಶಿಕ್ಷಕರನ್ನ ಬರಮಾಡಿಕೊಳ್ಳುವುದರ ಮೂಲಕ ವೇದಿಕೆಗೆ ಸ್ವಾಗತ ಕೋರಿ ಅಲ್ಲಿ ಶಿಕ್ಷಕರಿಗೆ ಸನ್ಮಾನ ಹಾಗೂ ಅನಿಸಿಕೆಗಳನ್ನು ವಿದ್ಯಾರ್ಥಿಗಳಿಂದ ಗುರುಗಳಿಂದ ಅನಿಸಿಕೆಗಳನ್ನು ಹೇಳಿ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಉಪನ್ಯಾಸದೊಂದಿಗೆ ಅಧ್ಯಕ್ಷೀಯ ಭಾಷಣದೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಈ ಕಾರ್ಯಕ್ರಮ ಈ ರೀತಿಯಾಗಿ ಯಶಸ್ವಿಯಾಗುತ್ತದೆ ಎಂದು ನಮ್ಮ ಮನದಲ್ಲಿ ಎನಿಸಿರಲಿಲ್ಲ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ 2006 ಮತ್ತು 7ನೇ ಸಾಲಿನ ಎಲ್ಲ ಸ್ನೇಹಿತರ ಬಳಗ, ಸಹೋದರ ಸಹೋದರಿಯರು ಕೂಡ ಅಷ್ಟೇ ತನು ಮನ ಧನ ಸಹಾಯದಿಂದ ತಮ್ಮೆಲ್ಲರ ಒಂದು ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಲು ಸಹಕರಿಸಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶಿಕ್ಷಕರಿಂದವು ನಾವು ಎಕ್ಸೆಪ್ಟ್ ಮಾಡಿದಂಥ ಎಲ್ಲ ಶಿಕ್ಷಕರು, ನಮಗೆ ಕಲಿಸಿದಂಥ 2006 ಮತ್ತು 7ನೇ ಸಾಲಿನ ಶಿಕ್ಷಕರು ಯಾರೂ ತಪ್ಪದೆ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಅತ್ಯಂತ ಭರ್ಜರಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನೀವು ಚಿಕ್ಕವರಿದ್ದಾಗ ತುಂಟತನ ಮಾಡ್ತಾ ಇದ್ರಿ, ಈಗ ಬೆಳೆದಿದ್ರಿ, ಇವಾಗ ಯಾವ ರೀತಿ ನಿಮ್ಗೆ? ಆ ಚಿಕ್ಕವರಿದ್ದಾಗಿನ ತುಂಟತನವೇ ಈಗ ಈ ನಾವು ಕಾರ್ಯಕ್ರಮದಿಂದ ಆ ತುಂಟತನಗಳೆಲ್ಲ ನೆನಪಾದವು ಸರ್ ನಮಗೆ. ಹಾಗೆ ಈಗ ಒಂದು ಜವಾಬ್ದಾರಿ ಬಂದಿರ್ತೈತಲ್ಲ, ಅದೇ ತುಂಟತನ ಮುಂದುವರ್ಸೋಕೆ ಆಗೋದಿಲ್ಲ ಸರ್. ಈಗ ನೀವು ಕಲಿಸಿದ ಶಿಕ್ಷಕರಿಗೆ ಅವರಿಗೆ ಒಂದು ರೀತಿ ಗುರುವಂದನ ಸಲ್ಲಿಸ್ತಾ ಇದ್ದಾರೆ. ತಮ್ಗೆ ಯಾವ ರೀತಿ ಅನಿಸ್ತದೆ? ಯಾವ ರೀತಿ ಸರ್ ನಮಗೆ ಇದೊಂದು ಹೆಮ್ಮೆ ಅನಿಸ್ತಾ ಇದೆ ಸರ್, ಬಹಳ ಖುಷಿ ಅನಿಸ್ತಾ ಇದೆ ಸರ್. ಅವ್ರಿಗೆ ನಾವು ಏನೇ ಮಾಡಿದ್ರು ಕಡಿಮೆನೇ ಸರ್. ನಾವು ಮಾಡೋದು ಒಂದು ಚಾರಣೆ ಆಗಿರ್ಬೋದು ಸರ್. ಇದು ಆ ಗುರುಗಳ ನೀಡಿದಂಥ ನಮಗೆ ವಿದ್ಯಾದಾನದ ಮುಂದೆ ಈ ಕಿರುಕಾಣಿಕೆ ಯಾವುದೇ ಲೆಕ್ಕಕ್ಕಿಲ್ಲ ಸರ್. ಥ್ಯಾಂಕ್ ಯು. ನಮಸ್ಕಾರಗಳು.
ಇವತ್ತು 2006 ಮತ್ತು 7ನೇ ಬ್ಯಾಚಿನ ವಿದ್ಯಾರ್ಥಿಗಳಾದ ನಾವೆಲ್ಲರೂ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಂಡು ಕಾರ್ಯಕ್ರಮ ತುಂಬ ಯಶಸ್ವಿಯಿಂದ ನಡೆದಿದೆ. ನಮ್ಮೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಎಲ್ಲರೂ ತುಂಬ ದಿನಗಳಿಂದ ಎಲ್ಲರೂ ಒಟ್ಟಿಗೆ ಸೇರಿದ್ದ ದಿನ ಇದ್ದು ಇವತ್ತೆಲ್ಲರೂ ಒಟ್ಟಿಗೆ ಸೇರಿ ಸಂತೋಷದ ಕ್ಷಣವನ್ನು ಕಳೆದಿದ್ದು ತುಂಬ ಆನಂದವನ್ನಿಸ್ತಾ ಇದೆ. ನಿಮ್ಮ ಫ್ರೆಂಡ್ ಸರ್ಕಲ್ ಚಿಕ್ಕವರಿದ್ರಿ, ಯಾಕೆ ತುಂಟತನ ಮಾಡ್ತಾ ಇದ್ರಿ? ಈಗಿನ ಕಾಲಕ್ಕೂ ನಿಮ್ಮ ಮಕ್ಕಳ ಮರಿಯಾಗಿದ್ದಾವೆ. ಈಗಿನ ಕಾಲಕ್ಕೂ ಯಾವ ರೀತಿ ಅನಿಸ್ತದೆ ನಿಮಗೆ? ತುಂಬ ಖುಷಿ ಆಗ್ತದೆ. ಅವಾಗ ನಾವು ಅಷ್ಟೇ ಸ್ಕೂಲ್ ಬರ್ತಾ ಇದ್ವಿ, ಎಲ್ಲ ಮಕ್ಕಳು ಕರ್ಕೊಂಡು ಫ್ಯಾಮಿಲಿ ಕರ್ಕೊಂಡು ಬರೋದು ತುಂಬ ಖುಷಿ ಅನಿಸ್ತಾ ಇದೆ. ಆವಾಗಿನ ತುಂಟತನೂ ಈಗ ಎಲ್ಲರಿಗೂ ನನಗೆ ನೆನಪಾಗ್ತಾ ಇದೆ. ಈಗ ನಿಮ್ಮ ಸ್ನೇಹಿತರು ಇದ್ದಾರೆ, ನಿಮ್ಮ ಸ್ನೇಹಿತರು ಏನು ನೆನಪಾಗ್ತಾ ಇದೆ? ಮೊದಲು ಚಿಕ್ಕವರಿದ್ದಾಗ ಸ್ನೇಹಿತರಿದ್ರು, ಈಗ ಬೆಳೆದ ನಂತರ ತಮಗೆ ಭೇಟಿಯಾಗ್ತಾ ಇಲ್ಲ, ಈಗ ಕೂಡಿದಿಲ್ಲ, ಯಾವ ರೀತಿ ಅನಿಸುತ್ತೆ? ತುಂಬ ಖುಷಿ ಆಗ್ತಾ ಇದೆ. ಎಲ್ಲರನ್ನೂ ಫ್ರೆಂಡ್ಸ್ ಎಲ್ಲರನ್ನೂ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಟೀಚರ್ಸು ತಮ್ಮ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ನಮಗೆ ಸಮಯ ಕೊಟ್ಟು ಬಂದಿದ್ದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ನೀವು ಕಲಿಸಿದ ಶಿಕ್ಷಕರು ಹಳೆಯ ನೆನಪುಗಳು ಯಾವ ರೀತಿ ನೀವು ಮೆಲುಕು ಹಾಕಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ನಾವು ಮಾಡಿದ ತಪ್ಪುಗಳನ್ನ ತಿದ್ದಿ ಬುದ್ಧಿ ನಮ್ಮನ್ನ ಒಳ್ಳೆಯವರಾಗಿ ಬೆಳೆಸಿ ದೊಡ್ಡವರಾಗಿ ಬೆಳೆಸಿದ್ದಾರೆ. ಅವರೆಲ್ಲರಿಗೂ ವಂದನೆ ಸಲ್ಲಿಸ್ತೀವಿ. ತುಂಬ ಖುಷಿ ಆಗ್ತಾ ಇದೆ. ನಮಗೆ ಅದು ಒಂದು ಒಳ್ಳೆಯ ಅನುಭವ ಇದು. ನಮಗೆ ಇದೊಂದು ಕಾರ್ಯಕ್ರಮ ಮಾಡಿದ್ದು ಎಲ್ಲರಿಗೂ ತುಂಬ ಧನ್ಯವಾದ.